ಎಕ್ಸೆಲಲ್ಲಿ ನಾವು ಡೇಟಾನ ಕಾಪಿ ಪೇಸ್ಟ್ ಮಾಡಿದಾಗ ಅದು ಆಸ್ ಇಟ್ ಈಸ್ ಹೇಗಿದೆಯೋ ಒರಿಜಿನಲ್ ಡೇಟಾ ಅದೇ ಥರ ಪೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿರೋವಂಥ ಡೇಟಾನ ಕಾಪಿ ಮಾಡಿ ಬೇರೆ ಲೊಕೇಶನ್ಗೆ ಪೇಸ್ಟ್ ಮಾಡಿದಾಗ ನೀವು ನೋಡ್ಬೋದು, ಒರಿಜಿನಲ್ ಡೇಟಾದಲ್ಲಿ ಇರೋವಂಥ ಹೆಡ್ಡಿಂಗಲ್ಲಿ ಬ್ಯಾಕ್ಗ್ರೌಂಡ್ ಕಲರ್, ಫಾಂಟ್ ಕಲರ್, ಆಮೇಲೆ ಫಾಂಟ್ ಸೈಜ್, ಫಾಂಟ್, ಆಮೇಲೆ ಅಲೈನ್ಮೆಂಟ್, ನಂಬರ್ ಫಾರ್ಮ್ಯಾಟಿಂಗ್ ಮತ್ತು ಫಾರ್ಮುಲಾ, ಇದೆಲ್ಲ ಪ್ರತಿಯೊಂದೂ ಒರಿಜಿನಲ್ ಡೇಟಾ ಥರನೇ ಪೇಸ್ಟ್ ಆಗುತ್ತೆ. ಆದರೆ ನಮಗೆ ಕೆಲವೊಂದ್ಸಲ ಕಾಪಿ ಆಗಿರೋ ಡೇಟಾದಿಂದ ಸ್ಪೆಸಿಫಿಕ್ ಪಾರ್ಟ್ ಮಾತ್ರ ಬೇಕಾಗುತ್ತೆ. ಆವಾಗ ನಾವು ಯೂಸ್ ಮಾಡೋವಂಥ ಫೀಚರ್ ಏನಂದರೆ, ಪೇಸ್ಟ್ ಬದಲು ಪೇಸ್ಟ್ ಸ್ಪೆಷಲ್ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಪೇಸ್ಟ್ ಸ್ಪೆಷಲಲ್ಲಿ ಡೇಟಾನ ಪೇಸ್ಟ್ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಅವೈಲಬಲ್ ಇದೆ. ಇಲ್ಲಿ ಬೇಸಿಕ್ ಆಗಿ ಬೇಕಾಗಿರೋವಂಥ ಆಪ್ಷನ್ಸ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಡೇಟಾ ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ, ಎಂಪ್ಲಾಯಿ ಡೀಟೇಲ್ಸ್ ಇರೋವಂಥ ಡೇಟಾ ಸೆಟ್. ಇದರಲ್ಲಿ ನಾನು ಅಲೈನ್ಮೆಂಟ್ ಮಾಡ್ಕೊಂಡಿದ್ದೀನಿ, ಫಾಂಟ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸೆಲ್ಸಿಗೆ, ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಫಾರ್ಮುಲಾ 2 ಕಾಲಮಲ್ಲಿ ಅಪ್ಲೈ ಆಗಿದೆ. ಅದೇ ಥರ ನಂಬರ್ ಫಾರ್ಮ್ಯಾಟಿಂಗ್ ಅಂದರೆ ಕರೆನ್ಸಿ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ್ಯಾವ ಥರ ನಾವು ಪೇಸ್ಟ್ ಮಾಡ್ಬೋದು ಬೇರೆ ಬೇರೆ ರೀತಿನಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ಪೇಸ್ಟ್ ಮಾಡಬೇಕಾಗಿರುವಂಥ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್-C ಕ್ಲಿಕ್ ಮಾಡಿ ಡೇಟಾನ ಸೆಲೆಕ್ಟ್ ಮಾಡಿಕೊಂಡೆ. ಎಲ್ಲಿ ನಾನು ಪೇಸ್ಟ್ ಮಾಡಬೇಕಂತ ಇದ್ದೀನಿ ಆ ಡೆಸ್ಟಿನೇಷನ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಪ್ ಬೋರ್ಡಲ್ಲಿ ಪೇಸ್ಟ್ ಅಂತ ಏನಿದೆ ಐಕಾನ್, ಅದ್ರ ಬಟನ್, ಅದ್ರ ಕೆಳಗಡೆ ಡೌನ್ ಆರೋ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಪೇಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಮೊದಲನೇದಾಗಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇರೋದು ಪೇಸ್ಟ್ ವ್ಯಾಲ್ಯೂಸ್. ಇದರಲ್ಲಿ 3 ಬಟನ್ಸ್ ಇದೆ, 3 ಥರ ನಾವು ವ್ಯಾಲ್ಯೂಸ್ನ ಪೇಸ್ಟ್ ಮಾಡ್ಬೋದು. ಮೊದಲನೇ ಬಟನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ವ್ಯಾಲ್ಯೂಸ್ ಅಂತ ಕೆಳಗಡೆ ಟೂಲ್ ಟಿಪ್ಪಲ್ಲಿ ತೋರಿಸ್ತಾ ಇದೆ. ಅದು ಯಾವ ಥರ ವ್ಯಾಲ್ಯೂಸ್ ಬರುತ್ತೆ ಕ್ಲಿಕ್ ಮಾಡಿದ್ರೆ ಅಂತಾನು ನಮಗೆ ಒಂದು ಸ್ಯಾಂಪಲ್ ಇಲ್ಲಿ ತೋರಿಸ್ತಾ ಇದೆ. ನಾವು ಮೊದಲನೇ ಸಲ ಡೇಟಾ ಎಂಟ್ರಿ ಮಾಡಿದಾಗ ಯಾವ ಥರ ಇರುತ್ತೆ ಆ ಥರ, ಇನ್ಕ್ಲೂಡಿಂಗ್ ಫಾಂಟ್ ಸೈಜ್, ಬ್ಯಾಕ್ಗ್ರೌಂಡ್ ಎಲ್ಲಾನು ಜಸ್ಟ್ ವ್ಯಾಲ್ಯೂಸ್ನ ನಾನು ಅಪ್ಲೈ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೆ. ಅದೇ ಥರ ನಾನು ಸೆಕೆಂಡ್ ಬಟನ್ಗೆ ಮೂವ್ ಮಾಡಿದಾಗ ಮೌಸ್ನ ವ್ಯಾಲ್ಯೂಸ್ ಆ್ಯಂಡ್ ನಂಬರ್ ಫಾರ್ಮ್ಯಾಟಿಂಗ್ ಅಂತ ತೋರಿಸುತ್ತೆ. ನೀವು ಮೊದಲನೇ ಥರ ನೋಡಿದಾಗ ಕರೆನ್ಸಿ ನಮಗೆ ಯಾವುದೇ ಥರ ತೋರಿಸ್ತಾ ಇಲ್ಲ, ಜಸ್ಟ್ ನಂಬರ್ ಆಗಿ ತೋರಿಸ್ತಾ ಇದೆ. ಸೆಕೆಂಡ್ ಆಪ್ಷನಲ್ಲಿ ನಮಗೆ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಿದೆ, ಜೊತೆಗೆ ನಂಬರ್ ಫಾರ್ಮ್ಯಾಟಿಂಗ್ ಒರಿಜಿನಲ್ ಅಲ್ಲಿ ಏನಿದೆ ಅದೇ ಅಪ್ಲೈ ಆಗಿದೆ. ಮೂರನೇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಬ್ಯಾಕ್ಗ್ರೌಂಡ್ ಕಲರ್, ಫಾಂಟ್, ಅಲೈನ್ಮೆಂಟ್, ನಂಬರ್ ಫಾರ್ಮ್ಯಾಟಿಂಗ್ ಎಲ್ಲದೂ ಕೂಡ ಅಪ್ಲೈ ಆಗುತ್ತೆ. ಇದನ್ನ ನಾನು ಮೂರನೇ ಆಪ್ಷನ್ ಅಂದರೆ ವ್ಯಾಲ್ಯೂಸ್ ಆ್ಯಂಡ್ ಸೋರ್ಸ್ ಫಾರ್ಮ್ಯಾಟಿಂಗ್ ಏನಿದೆ ಅದನ್ನ ಕ್ಲಿಕ್ ಮಾಡಿದಾಗ ನಮಗೆ ಡೇಟಾ ಪೇಸ್ಟ್ ಆಗುತ್ತೆ ಅಲಾಂಗ್ ವಿತ್ ಫಾರ್ಮ್ಯಾಟಿಂಗ್. ಇಲ್ಲಿ ಡಿಫ್ರೆನ್ಸ್ ಏನಂತ ಅಂದರೆ, ಒರಿಜಿನಲ್ನಲ್ಲಿ ನಮಗೆ ಫಾರ್ಮುಲಾ ಇದೆ, ಪೇಸ್ಟ್ ಮಾಡಿರೋ ಕಡೆ ನಮಗೆ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಪೇಸ್ಟ್ ಫಾರ್ಮುಲಾಸ್. ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಡೆಸ್ಟಿನೇಷನ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಕೆಳಗಡೆ ಆಪ್ಷನ್ಸ್ ಏನಿದೆ ಡೌನ್ ಆ್ಯರೋನಲ್ಲಿ ನೀವು ಇಲ್ಲಿ ನೋಡ್ಬೋದು 2 ಆಪ್ಷನ್ಸ್ ಇದೆ ಫಾರ್ಮುಲಾಸ್ನ ಪೇಸ್ಟ್ ಮಾಡೋದಕ್ಕೆ. ನಾನು ಇಲ್ಲಿ ಮೌಸ್ನ ಪ್ಲೇಸ್ ಮಾಡಿದಾಗ ಕೆಳಗಡೆ ಟೂಲ್ ಟಿಪ್ಪಲ್ಲಿ ಫಾರ್ಮುಲಾಸ್ ಅಂತ ತೋರಿಸ್ತಾ ಇದೆ. ಅದೇ ಥರ ನೀವು N3 ಸೆಲ್ಲಲ್ಲಿ ನೋಟಿಸ್ ಮಾಡಿದ್ರೆ ಡೇಟಾ ತೋರಿಸ್ತಾ ಇದೆ, ಆದರೆ ಯಾವುದೇ ಥರ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿಲ್ಲ, ಇನ್ಕ್ಲೂಡಿಂಗ್ ಕರೆನ್ಸಿನೂ ಅಪ್ಲೈ ಆಗಿಲ್ಲ, ರುಪೀಸ್ ಅಂತ, ಜಸ್ಟ್ ಫಾರ್ಮುಲಾಸ್ ಮಾತ್ರ ಕಾಪಿ ಆಗಿರುತ್ತೆ. ಅದೇ ಥರ ರೈಟ್ ಸೈಡಲ್ಲಿ ನಾನು ಮೂವ್ ಮಾಡಿದಾಗ ಫಾರ್ಮುಲಾಸ್ ಆ್ಯಂಡ್ ನಂಬರ್ ಫಾರ್ಮ್ಯಾಟಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ ಬೇರೆ ಥರ ಯಾವುದೇ ಫಾರ್ಮ್ಯಾಟಿಂಗ್ ಆಗಿಲ್ಲ, ಅಪ್ಲೈ ಆಗ್ತಾ ಇಲ್ಲ, ಜಸ್ಟ್ ನಂಬರ್ಸ್ ಮೇಲೆ ನಾನು ಏನು ಒರಿಜಿನಲಲ್ಲಿ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿದ್ದೀನಿ ಅದೇ ಅಪ್ಲೈ ಆಗ್ತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ನಂಬರ್ ಫಾರ್ಮ್ಯಾಟಿಂಗ್ ಇದೆ, ಬಟ್ ಬೇರೆ ಥರ ಯಾವುದೇ ಥರ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿಲ್ಲ. ಆದರೆ ಫಾರ್ಮುಲಾ ಮಾತ್ರ ಆಸ್ ಇಟ್ ಈಸ್ ವ್ಯಾಲ್ಯೂಸ್ ಆಗಿ ಪೇಸ್ಟ್ ಆಗ್ದಲೆ ಫಾರ್ಮುಲಾ ಆಸ್ ಇಟ್ ಈಸ್ ರಿಲೇಟಿವ್ ರೆಫರೆನ್ಸಿಂಗ್ ಇಲ್ಲೂ ಕೂಡ ಅಪ್ಲೈ ಆಗಿದೆ. ನೀವು ನೋಡ್ಬೋದು P6 × 5% ಅಂದರೆ P6 ಕಾಲಮಲ್ಲಿರೋ ವ್ಯಾಲ್ಯೂಸ್ಗೆ 5% ಅಪ್ಲೈ ಆಗಿ Q ಕಾಲಮಲ್ಲಿ ತೋರಿಸ್ತಾ ಇದೆ. ಅದೇ ಥರ P ಮತ್ತು Q ಕಾಲಮ್ದು ವ್ಯಾಲ್ಯೂಸ್ ಆ್ಯಡ್ ಆಗಿ ನ್ಯೂ ಸ್ಯಾಲ್ರಿನಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಬರುವಂಥದ್ದು ಪೇಸ್ಟ್ ಫಾರ್ಮ್ಯಾಟಿಂಗ್. ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಡೆಸ್ಟಿನೇಷನ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಆಪ್ಷನ್ಸಲ್ಲಿ ಕೆಳಗಡೆ ಇರುವಂಥ ಫಾರ್ಮ್ಯಾಟಿಂಗ್ ಅಂತ ಟೂಲ್ ಟಿಪ್ಪಲ್ಲಿ ಏನು ತೋರಿಸ್ತಾ ಇದೆ ಪೇಂಟ್ ಬ್ರಷ್ ಇರೋವಂಥ ಐಕಾನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಕೆಳಗಡೆ ನೋಡ್ಬೋದು, ಮೇಲ್ಗಡೆ ಒರಿಜಿನಲ್ ಸೋರ್ಸಲ್ಲಿ ಏನು ಫಾರ್ಮ್ಯಾಟಿಂಗ್ ಇದೆ
ಅದೇ ಇಲ್ಲೂ ಕೂಡ ಅಪ್ಲೈ ಆಗಿದೆ. ಇಲ್ಲಿ ನಮಗೆ ಡೇಟಾ ಬೇಡ, ಜಸ್ಟ್ ಫಾರ್ಮ್ಯಾಟ್ ಮಾತ್ರ ಅಪ್ಲೈ ಆಗಬೇಕು ಅಂದಾಗ ಈ ಆಪ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಾನಿಲ್ಲಿ ಬೇಕಾಗಿರುವಂಥ ಡೇಟಾ, ನನಗೆ ಬೇಕಾಗಿರುವಂಥ ಡೇಟಾನ ನಾನಿಲ್ಲಿ ಟೈಪ್ ಮಾಡ್ಕೋಬೋದು. ಆದರೆ ಫಾರ್ಮ್ಯಾಟಿಂಗ್ ನಾನು ಮೇಲ್ಗಡೆ ಏನು ಮಾಡಿದ್ದೀನಿ ಒರಿಜಿನಲಲ್ಲಿ ಅದೇ ಅಪ್ಲೈ ಇಲ್ಲೂ ಕೂಡ ಆಗುತ್ತೆ. ನೀವು ನೋಡ್ಬೋದು ನಾನು ಹೆಸರಿಗೆ ಇಂಡೆಂಟೇಷನ್ ಮಾಡಿದ್ದೀನಿ, ಅದು ಕೂಡ ಇಲ್ಲಿ ಅಪ್ಲೈ ಆಗ್ತಿದೆ. ಈವನ್ ಕರೆನ್ಸಿ ಫಾರ್ಮ್ಯಾಟ್ನ ನಂಬರ್ ಫಾರ್ಮ್ಯಾಟಿಂಗಲ್ಲಿ ಏನು ಅಪ್ಲೈ ಮಾಡಿದ್ದೀನಿ, ನಂಬರ್ ಎಂಟ್ರ್ ಮಾಡಿದಾಗ ಇಲ್ಲೂ ಕೂಡ ಅದು ಅಪ್ಲೈ ಆಗುತ್ತೆ. ಇದನ್ನ ಬರೀ ಬ್ಲ್ಯಾಂಕ್ ಸೆಲ್ಗಲ್ಲ ಫಾರ್ಮ್ಯಾಟಿಂಗ್ನ, ಡೇಟಾ ಸೆಲ್ ಇರೋವಂಥ ಸೆಲ್ಗೂ ನಾವು ಅಪ್ಲೈ ಮಾಡ್ಬೋದು. ಮತ್ತೆ ಒರಿಜಿನಲ್ ಡೇಟಾ ಸೆಟ್ನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಬಿಟ್ಟು ನಾನು ಇಲ್ಲಿ ಯಾವುದೇ ಅಪ್ಲೈ ಆಗಿಲ್ಲದೆ ಇರೋವಂಥ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿಲ್ಲದೆ ಇರೋವಂಥ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಆಪ್ಷನ್ಸಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಫಾರ್ಮ್ಯಾಟಿಂಗ್ ಅಂತ ಏನಿದೆ, ನೀವು ನಾನು ಮೌಸ್ನ ಪ್ಲೇಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆಟೋಮ್ಯಾಟಿಕ್ ಆಗಿ ಅಲ್ಲಿ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಪೇಸ್ಟ್ ನೋ ಬಾರ್ಡರ್ಸ್. ಡೇಟಾ ಆಸ್ ಇಟ್ ಈಸ್ ನಮಗೆ ಬೇಕು, ಆದರೆ ಬಾರ್ಡರ್ಸ್ ಮಾತ್ರ ಬೇಡ ಅಂತ ಅಂದಾಗ ಈ ಆಪ್ಷನ್ಸ್ ಹೆಲ್ಪ್ ಆಗುತ್ತೆ. ಕಾಪಿ ಮಾಡಿಕೊಂಡು ಡೇಟಾನ ಡೆಸ್ಟಿನೇಷನ್ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಆಪ್ಷನ್ಸಲ್ಲಿ ಇಲ್ಲಿ ಕೆಳಗಡೆ ಎರಡನೇ ಲೈನಲ್ಲಿ ಏನಿದೆ ಮೊದಲನೇ ಐಕಾನ್ ನೋ ಬಾರ್ಡರ್ಸ್ ಅಂತ, ಅದನ್ನ ಸೆಲೆಕ್ಟ್ ಮಾಡಿದಾಗ ನೀವು ನೋಟಿಸ್ ಮಾಡ್ಬೋದು ಕೆಳಗಡೆ ಡೇಟಾ ಆಸ್ ಇಟ್ ಈಸ್ ಪೇಸ್ಟ್ ಆಗಿದೆ, ಆದರೆ ಬಾರ್ಡರ್ಸ್ ಮಾತ್ರ ಅಪ್ಲೈ ಆಗಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಡೇಟಾದಲ್ಲಿ ಫಾರ್ಮುಲಾ, ಫಾಂಟ್, ಫಾರ್ಮ್ಯಾಟಿಂಗ್ ಪ್ರತಿಯೊಂದೂ ಆಸ್ ಇಟ್ ಈಸ್ ಒರಿಜಿನಲ್ ಸೋರ್ಸ್ ಡೇಟಾ ಥರನೇ ಆಗಿದೆ, ಅಪ್ಲೈ ಆಗಿದೆ, ಆದರೆ ಬಾರ್ಡರ್ಸ್ ಮಾತ್ರ ಇಲ್ಲ. ನೆಕ್ಸ್ಟ್ ಪೇಸ್ಟ್ ಕಾಲಮ್ ವಿಡ್ತ್. ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ನಾನು ಅಪ್ಲೈ ಮಾಡಿರುವಂಥ ಪೇಸ್ಟ್ ಆಪ್ಷನ್ ಏನಿದೆ ಅಲ್ಲಿ ನಮಗೆ ಕಾಲಮ್ ವಿಡ್ತ್ ಅಷ್ಟೇ ಇದೆ. ಒರಿಜಿನಲ್ನಲ್ಲಿ ನಮಗೆ ಕಾಲಮ್ ವಿಡ್ತ್ ಜಾಸ್ತಿ ಇದ್ರೂ ಕೂಡ ಪೇಸ್ಟ್ ಮಾಡಿರೋ ಜಾಗದಲ್ಲಿ ಕಾಲಮ್ ವಿಡ್ತ್ ಕಮ್ಮಿನೇ ಇದೆ. ಸೊ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಬೇಕಾಗಿರೋ ಡೆಸ್ಟಿನೇಷನ್ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಆಪ್ಷನ್ಸಲ್ಲಿ ಏನಿದೆ ಅಲ್ಲಿ ಬಾರ್ಡರ್ಸ್ ಪಕ್ಕ ಕೀಪ್ ಸೋರ್ಸ್ ಕಾಲಮ್ ವಿಡ್ತ್ ಅಂತ ಏನು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಟಿಸ್ ಮಾಡ್ಬೋದು ಆಟೋಮ್ಯಾಟಿಕ್ ಆಗಿ ಒರಿಜಿನಲ್ ಸೋರ್ಸ್ ಡೇಟಾದಲ್ಲಿ ಕಾಲಮ್ ವಿಡ್ತ್ ಎಷ್ಟಿದೆ ಅಷ್ಟೇ ಇಲ್ಲೂ ಕೂಡ ಅಪ್ಲೈ ಆಗಿದೆ. ಪೇಸ್ಟ್ ಸ್ಪೆಷಲ್ ಆಪ್ಷನ್ಸಲ್ಲಿ ನಾವು ಕೊನೆಯದಾಗಿ ನೋಡ್ತಾ ಇರೋದು ಆಪ್ಷನ್ ಯಾವುದು ಅಂದರೆ ಟ್ರಾನ್ಸ್ಪೋಸ್ ಅಲ್ಲಿ ಡೇಟಾ ಏನಾಗುತ್ತೆ, ಕಾಲಮ್ ಮತ್ತೆ ರೋ ಡೇಟಾ ಸ್ವಿಚ್ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ. ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಬಿಟ್ಟು ಡೆಸ್ಟಿನೇಷನ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಆಪ್ಷನ್ಸಲ್ಲಿ ಎರಡನೇ ರೋನಲ್ಲಿ ಮೂರನೇ ಐಕಾನ್ ಏನಿದೆ ಅದು ಟ್ರಾನ್ಸ್ಪೋಸ್ ಮಾಡೋದಕ್ಕೆ ಇರೋವಂಥ ಆಪ್ಷನ್. ಕೆಳಗಡೆ ಟೂಲ್ ಟಿಪ್ಪಲ್ಲಿ ಕೂಡ ತೋರಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಕೆಳಗಡೆ ನೀವು ನೋಡ್ಬೋದು ಡೇಟಾ ಏನಾಗಿದೆ, ಹಾರಿಜಾಂಟಲ್ ಆಗಿದ್ದ ಡೇಟಾ ಹೆಡ್ಡಿಂಗ್ ಏನಿದೆ ಅದು ವರ್ಟಿಕಲ್ ಆಗಿ ಚೇಂಜ್ ಆಗಿದೆ. ಅದೇ ಥರ ಅದ್ರ ತಕ್ಕಂಗೆ ಡೇಟಾನು ಕೂಡ ಚೇಂಜ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಎಂಪ್ಲಾಯಿ ID ಅದ್ರ ಪಕ್ಕದಲ್ಲಿ ಹಾರಿಜಾಂಟಲ್ ಆಗಿ ಅದು ID, ವರ್ಟಿಕಲ್ ಆಗಿರುವಂಥ ಡೇಟಾ ಏನಾಗಿದೆ ಹಾರಿಜಾಂಟಲ್ ಆಗಿ ಚೇಂಜ್ ಆಗುತ್ತೆ.